NS21 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನರಸಿಂಗರಾವ್ ಸರ್ಕಲ್ ಸಾರಥ್ಯದಲ್ಲಿ NS21 ನ್ಯೂಸ್ ವೀಕ್ಷಿಸಿರಿ. ಕರ್ನಾಟಕ ಸರ್ಕಾರವು ಬಯಲಾಟ ಸೇರಿದಂತೆ ಜನಪದ ಕಲಾವಿದರಿಗೆ ಪ್ರೋತ್ಸಾಹ ನೀಡಲು ಮಾಶಾಸನ, ಪಿಂಚಣಿ, ವಾರ್ಷಿಕ ಪ್ರಶಸ್ತಿಗಳು, ಗುರುತಿನ ಚೀಟಿ ಮತ್ತು ಕಲಾ ತಂಡಗಳಿಗೆ ಧನ ಸಹಾಯ ಮುಂತಾದ ಸೌಲಭ್ಯಗಳನ್ನು ಕರ್ನಾಟಕ ಜಾನಪದ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೂಲಕ ಒದಗಿಸುತ್ತಿದೆ. ಪ್ರಮುಖ ಸರ್ಕಾರದ ಸೌಲಭ್ಯಗಳು: ಮಾಶಾಸನ ಪಿಂಚಣಿ, ಕಲೆಗೆ 25 ವರ್ಷ ಸೇವೆ ಸಲ್ಲಿಸಿ ಸಂಕಷ್ಟದಲ್ಲಿರುವ 38 ವರ್ಷ ಮೇಲ್ಪಟ್ಟ ಹಿರಿಯ ಕಲಾವಿದರಿಗೆ ತಿಂಗಳ ಪಿಂಚಣಿ ನೀಡಲಾಗುತ್ತದೆ. ವಾರ್ಷಿಕ ಪ್ರಶಸ್ತಿ ಮತ್ತು ಗೌರವಧನ: ಬಯಲಾಟ ಮತ್ತು ಜಾನಪದ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ ಕಲಾವಿದರಿಗೆ ಅಕಾಡೆಮಿಗಳಿಂದ ಪ್ರಶಸ್ತಿ ಹಾಗೂ ನಗದು ಪುರಸ್ಕಾರ ದೊರೆಯುತ್ತದೆ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಕಲಾವಿದರ ಗುರುತಿನ ಚೀಟಿ: ಅರ್ಹ ಕಲಾವಿದರಿಗೆ ಸರ್ಕಾರಿ ಸೌಲಭ್ಯ ಹಾಗೂ ರಿಯಾಯಿತಿಗಳನ್ನು ಪಡೆದುಕೊಳ್ಳಲು ಅಧಿಕೃತ ಗುರುತಿನ ಕಾರ್ಡ್ ರಾಜ್ಯ ಸರ್ಕಾರದಿಂದ ನೀಡಲಾಗುತ್ತದೆ ಎಂದು ಹೇಳಿದರು. ಕಲಾ ತಂಡಗಳಿಗೆ ಪ್ರೋತ್ಸಾಹ: ಬಯಲಾಟ ಪ್ರದರ್ಶನಗಳನ್ನು ಆಯೋಜಿಸಲು ನೋಂದಾಯಿತ ಕಲಾ ತಂಡಗಳಿಗೆ ಆರ್ಥಿಕ ಧನ ಸಹಾಯ ಒದಗಿಸಲಾಗುತ್ತದೆ. ಈ ಕುರಿತು ರಾಜ್ಯ ಸರ್ಕಾರದ ವಿಶ್ವನಾಥ್ ಸಾಹುಕಾರ್, ಬುದುಗುಂಪ, ಬಳ್ಳಾರಿ ಅವರು ರಾಯಚೂರು ಜಿಲ್ಲೆಯ ಬಯಲಾಟ ಕಲಾವಿದರಿಗೆ ಸರ್ಕಾರದ ಸೌಲಭ್ಯಗಳನ್ನು ಕುರಿತು ಸಭೆಯಲ್ಲಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಸಿಂಗಾಪುರ್ ಶಂಬನಗೌಡರ ನೇತೃತ್ವದಲ್ಲಿ ದೇವದುರ್ಗ ತಾಲೂಕು ಘಟಕದ ಅಧ್ಯಕ್ಷರಾಗಿ ವೆಂಕಟದಾಸ್ ಇವರನ್ನು ನೇಮಕ ಮಾಡಿದರು. ಸರ್ವ ಸದಸ್ಯರ ಅಭಿಪ್ರಾಯದ ಮೇರೆಗೆ ವೆಂಕಟದಾಸ್ ಅವರನ್ನು ನೇಮಕ ಮಾಡಲಾಯಿತು. ಅಧ್ಯಕ್ಷರಾಗಿ ನೇಮಕವಾದ ವೆಂಕಟದಾಸ್ ಅವರು ಮಾತನಾಡಿ, ಸಂಘದ ಉಪಾಧ್ಯಕ್ಷರಾಗಿ ಟಿಜಿ ಗುಂಡಪ್ಪ, ಪ್ರಧಾನ ಕಾರ್ಯದರ್ಶಿ ಪರಸಯ್ಯ, ಕಾರ್ಯದರ್ಶಿಯಾಗಿ ದುರ್ಗಪ್ಪ, ರಾಮಪಳ್ಳಿ, ಖಜಾಂಚಿ ಪ್ರಹ್ಲಾದ್ ನಾಗರಾಜ್ ಇವರೊಂದಿಗೆ ಗೌರವ ಸಲಹೆಗಾರರಾಗಿ ಖಾಜಾಸಾಬ್, ಉದ್ದಾರ ಪೂಜಾರಿ, ತಪ್ಪಡಗುಂಡಯ್ಯ ಇವರುಗಳನ್ನು ನೇಮಕ ಮಾಡಲಾಗಿದೆ ಎಂದು ನಮ್ಮ ಚಾನೆಲ್ಗೆ ತಿಳಿಸಿದರು. ನಂತರ ಮಾತನಾಡಿದ ಅವರು, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಬಸಯ್ಯ ನೂಲಿ ಕೊತ್ತದೊಡ್ಡಿ, ಚಾಂದ್ ಸಾಬ್ ದೇವತ್ಗಲ್, ಮಂಜಪ್ಪ ಕೊತ್ತದೊಡ್ಡಿ, ನಾಗಪ್ಪ ಪೂಜಾರಿ ಇರಿಬ್ಗೇರ, ಡಿ ನಾಗರಾಜ್ ದೇವದುರ್ಗ, ಶಿವಪ್ಪ ಗಬ್ಬೂರು, ಮದ್ಲಿ ಮಾಸ್ತರ್, ಶಿವಪುತ್ರಪ್ಪ ಕರಿಗಾರರು ಸದಸ್ಯರಾಗಿ ನೇಮಕ ಮಾಡಲಾಗಿದೆ ಎಂದು ತಾಲೂಕು ಅಧ್ಯಕ್ಷರಾದ ವೆಂಕಟದಾಸ್ ದೇವದುರ್ಗ ಅವರು ನಮ್ಮ ಚಾನೆಲ್ಗೆ ತಿಳಿಸಿದರು. ಸಂಘಕ್ಕೆ ಸದಸ್ಯರಾಗಲು ದೇವದುರ್ಗ ತಾಲೂಕಿನ ಬಯಲಾಟ ಕಲಾವಿದರ ಸಂಘದ ಅಧ್ಯಕ್ಷರಾದ ವೆಂಕಟದಾಸರ್ ಅವರಿಗೆ ಕರೆ ಮಾಡಿ ಅಥವಾ ನೇರ ಸಂಪರ್ಕಿಸಿ ಸದಸ್ಯರಾಗಲು ಅವರು ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ. ಅವರ ಮೊಬೈಲ್ ಸಂಖ್ಯೆ 9008696500. ಈ ಸಂಖ್ಯೆಗೆ ಬಯಲಾಟ ಕಲಾವಿದರು ಸಂಪರ್ಕಿಸಲು ಮನವಿ ಮಾಡಿದ್ದಾರೆ. ದೇವದುರ್ಗ ತಾಲೂಕಿನ ಸಮಸ್ತ ಬಂಧುಗಳು ಮತ್ತು ನಮ್ಮ ದೇವದುರ್ಗ ತಾಲೂಕಿನ ಎಲ್ಲ ಬಯಲಾಟ ಕಲಾವಿದರಿಗೆ ನನ್ನ ನಮಸ್ಕಾರಗಳು. ನಾನು ವೆಂಕಟದಾಸ್, ತಂದೆ ಅಳ್ಳಪ್ಪ ಇವರು. ನಾನು ದೇವದುರ್ಗ ತಾಲೂಕಿನ ಬಯಲಾಟ ಕಲಾವಿದರ ಸಂಘದ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿರುತ್ತಾರೆ. ಆದ ಕಾರಣ ತಾವು ಎಲ್ಲ ಬಯಲಾಟ ಕಲಾವಿದರು ಈ ಬಯಲಾಟ ಸಂಘಕ್ಕೆ ಸದಸ್ಯರಾಗಿ